ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಮಧ್ಯಾಹ್ನದ ಅಡುಗೆಯೊಂದಿಗೆ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಅಕ್ಕಿಗೆ ಅನ್ನ ತೊಳ್ಕೊತಾ ಇದ್ದೀನಿ. ಅನ್ನನ ಕುಕ್ಕರಲ್ಲಿ ಇಟ್ಕೋಬೇಕು. ಹಾಗೆ ತತ್ತಿ ಸಾರು ಮಾಡೋಣ ಅಂತ ಹೇಳಿ ಇವತ್ತು ತತ್ತಿ ಸಾರು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ತತ್ತಿನ ಅರ್ಧ ಡಜನ್ ತತ್ತಿ ತೊಗೊಂಬಂದಿದ್ದೀನಿ. ಒಂದು 4 ತತ್ತಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಕುದಿಸೋದಕ್ಕಂತ ಹೇಳಿ. ಇನ್ನೆರಡು ತತ್ತಿ ಆಮೇಲೆ ಸಾಂಬಾರು ಕುದಿಯುವಾಗ ಹಾಕ್ತೀನಿ, ಅಂದರೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ ಎಲ್ಲ ಮಸಾಲೆನೂ ಹುರ್ಕೋಬೇಕು. ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಎಲ್ಲ ಮಸಾಲೆ ಐಟಮು, ಚಕ್ಕೆ, ಲವಂಗ ಮತ್ತು ಚಕ್ರ ಮಗ್ಗು, ಇನ್ನೊಂದು 2-3 ಥರ ಸಾಮಾನು, ಜಾಜಿಕಾಯಿ ಸ್ವಲ್ಪ ಎಲ್ಲನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮೆಣಸಿನಕಾಳು ಸಿಡಿತದೆ ಅಂಥೇಳಿ ಸ್ವಲ್ಪ ಮುಚ್ಚಿದ್ದೀನಿ ನೋಡಿ. ಎಣ್ಣೆ ಒಳಗೆ ಲವಂಗ ಎಲ್ಲ ಸಿಡುತ್ತದೆ ಅಂಥೇಳಿ. ಈಗ ನೋಡಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲ ಹುರ್ಕೋತಾ ಇದ್ದೀನಿ ನೋಡಿ. ಹಾಗೆ ಒಂದು 3-4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನಕಾಯಿ ತುಂಬಾ ಖಾರ ಇದೆ, ಅದಕ್ಕೆ 4 ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ. ಹುರ್ಕೊಂಡು ಆಮೇಲೆ ಒಂದು 4 ಟೊಮೆಟೊ ಹಾಕ್ಕೋಬೇಕು. ಹುರ್ಕೊಳ್ಳುವಾಗಲೇ ತೊಳೆದು ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ತತ್ತಿ ಸಾರು. ಎಲ್ಲನೂ ಹುರ್ಕೊಂಡಿದ್ದೀನಿ. ಆಮೇಲೆ ಬೇಕಾದರೆ ನಾವು ಟೊಮೆಟೊ ಕಟ್ ಮಾಡಿಕೊಂಡು ಮಿಕ್ಸಿ ಒಳಗಡೆ ಹಾಕ್ಕೋಬಹುದು. ಈಗ ನೋಡಿ ಜಾರಲ್ಲಿ ತೆಂಗಿನ ತುರಿ ಮತ್ತು ಮಸಾಲೆ ಐಟಮ್, ಹುರಿದಿದ್ದ ಐಟಮನ್ನು ಎಲ್ಲನೂ ಹಾಕ್ಕೋತೀನಿ. ಟೊಮೆಟೊ ತೆಗೆದಿಟ್ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡು ಆಮೇಲೆ ರುಬ್ಬಿ ಆದಮೇಲೆ ತೆಗಿಯುವಾಗ ಹಾಕ್ತೀನಿ. ಈಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಹವೀಜ್ ಕಾಳು ನೋಡಿ, ಇದು ಹುರಿದು ಇಟ್ಕೊಂಡಿರೋದು, ಅದನ್ನು ಒಂದು ಸಣ್ಣ ಚಮಚದಲ್ಲಿ 2 ಚಮಚ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ಐಟಮ್ ಎಲ್ಲ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ. ಟೊಮೆಟೊ ಒಂದು ಬಿಟ್ಟು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೋತೀನಿ. ನೀರು ಹಾಕ್ಕೊಂಡು ರುಬ್ಕೋತೀನಿ ನೋಡಿ. ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಟೊಮೆಟೊ ಅಷ್ಟೇ ಹುಳಿನೇ ಬರಲ್ಲ, ಎಷ್ಟು ಟೊಮೆಟೊ ಹಾಕಿದರೂ ಕೂಡ. ಜವಾರಿ ಟೊಮೆಟೊ ಬರೋದಿಲ್ಲ ಈಗ ಮಾರ್ಕೆಟಲ್ಲಿ, ಹೈಬ್ರಿಡ್ ಟೊಮೆಟೊ ಬರುತ್ತೆ, ಅದು ಅಷ್ಟು ಹುಳಿನೇ ಇರಲ್ಲ ಅದರಲ್ಲಿ. ಹೀಗಾಗಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಮಸಾಲೆಯಲ್ಲಿ. ಈಗ ಎಲ್ಲ ಹಾಕ್ಕೊಂಡು ರುಬ್ತಾ ಇದ್ದೀನಿ ನೋಡಿ. ಆಮೇಲೆ ಲಾಸ್ಟಿಗೆ ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ತೀನಿ. ಈ ಕೊಬ್ಬರಿನ ಸಣ್ಣಗೆ ರುಬ್ಕೋಬೇಕು, ಮಸಾಲೆ ಐಟಮು ಮತ್ತು ಕೊಬ್ಬರಿ. ಈ ರೀತಿ ಮಾಡಿದರೆ ತತ್ತಿ ಸಾರು ತುಂಬ ಚೆನ್ನಾಗಿರುತ್ತೆ. ನಾನು 4 ತತ್ತಿ ಕುದಿಸ್ಕೊಂಡು ಆಮೇಲೆ 2 ತತ್ತಿ ಕುದಿಸುವಾಗ ಆಮೇಲೆ ಬಿಟ್ಕೋತೀನಿ, ಅಂದರೆ ಸಾರು ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ತಿನ್ನೋದಕ್ಕೆ ತತ್ತಿ ಕೂಡ ಸಿಗುತ್ತೆ. ಈಗ ಎಲ್ಲನೂ ಹಾಗೆ ಹಾಕಿದರೆ ಸರಿಯಾಗಲ್ಲ, ಒಂಥರ ಆಗುತ್ತೆ ತತ್ತಿ ಸಾರು, ಅಷ್ಟು ಚೆನ್ನಾಗಿರಲ್ಲ. ಈ ಕಡೆ ಈ ಹೋಳು ತಿನ್ನಲಿಕ್ಕೆ ಸಿಗುತ್ತೆ, ಆಮೇಲೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೆ. ಈಗ ನೋಡಿ ರುಬ್ಕೋತಾ ಇದ್ದೀನಿ ಮಸಾಲೆನ. ಸಣ್ಣಗೆ ಆಗಬೇಕು, ಹೀಗಾಗಿ ರುಬ್ಕೋತಾ ಇದ್ದೀನಿ. ಈಗ ನೋಡಿ ಟೊಮೆಟೊನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ, ಇಲ್ಲಾಂದರೆ ಮಿಕ್ಸಿ ಹಾಳಾಗಿಬಿಡುತ್ತೆ ಹಾಗೆ ಹಾಕಿದರೆ. ಮಿಕ್ಸಿ ಜಾರು ಎಷ್ಟು ಸಲ ರಿಪೇರಿ ಬರುತ್ತೆ ಬೇಡ, ಅದು ಅಷ್ಟು ರಿಪೇರಿ ಬರುತ್ತೆ. ಈಗಿನ ಐಟಮೇ ಹಾಗೆ, ಸರಿ ಬರಲ್ಲ. ಒಂದು 2 ತಿಂಗಳಿಗೆ ಒಂದು ಸಲ ಆದರೂ ಮಿಕ್ಸಿ ಜಾರು ಕೆಟ್ಟು ಹೋಗಿರುತ್ತೆ. ಮತ್ತು ನಾವು ಅದು ಒಳಗಿಂದಿದು ರಿಂಗೆಲ್ಲ ಹಾಕ್ಕೊಂಡು ಬರಬೇಕಾಗತ್ತೆ. ಮತ್ತು ಜಾಸ್ತಿ ವೇಟ್ ಇರೋದನ್ನು ರುಬ್ಬಿದರೆ ಕೆಟ್ಟು ಹೋಗುತ್ತೆ ನೋಡಿ. ಈಗ ದೋಸೆ ಹಿಟ್ಟು ಈ ಥರ ಎಲ್ಲ ರುಬ್ತೀವಲ್ಲ, ಬೇಗ ಕೆಟ್ಟು ಬಿಡುತ್ತೆ ಜಾರು. ಈಗ ನೋಡಿ ಮಸಾಲೆ
ಆಯಿತು, ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ರುಬ್ಕೊಂಡು ಈ ಕುಕ್ಕರ್ ಆರಬೇಕು, ಅಲ್ಲಿವರೆಗೂ ನಾನು ಬೇರೆ ಕೆಲಸ ಮಾಡ್ಕೋತೀನಿ. ಕ್ಲೀನಿಂಗು ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಸಾರು ಕುದಿಸ್ಕೋತೀನಿ ನೋಡಿ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ತತ್ತಿಗಳನ್ನು ಹಾಕಬೇಕು. ತತ್ತಿ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿ, ಸಾರಿ. ಆಮೇಲೆ 2 ತತ್ತಿ ಅದನ್ನು ಹಾಕ್ಕೋಬೇಕು. ಮಸಾಲೆ ಚೆನ್ನಾಗಿ ಕುದಿ ಬರಬೇಕು ಫಸ್ಟು, ಅಂದರೆ ಕುದಿ ಬಂದಾಗ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ತತ್ತಿ. ಅಲ್ಲಿವರೆಗೂ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ. ಬೆಳಿಗ್ಗೆ ನಾನು ಸ್ಟಿಚಿಂಗ್ ಅದು ಕೂತ್ಕೊಂಡಿದ್ದೆ, ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಇತ್ತು. ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ಟಿಚಿಂಗು ಆಯಿತು. ಆಮೇಲೆ ನಾನು ಇವತ್ತೆಲ್ಲ ಲೇಟಾಗಿ ಅಡುಗೆಗೆ ಬಂದಿದ್ದೀನಿ. 12:30ಗೆ ಮಷೀನಿಂದ ಎದ್ದೆ ನಾನು. ಎದ್ದು ಆಮೇಲೆ ಅಡುಗೆಗೆ ಬಂದಿದ್ದೀನಿ ನೋಡಿ. ಮತ್ತೆಲ್ಲನೂ ಪೂಜೆ ಗೀಜೆ ಎಲ್ಲ ಆಯಿತು. ಈಗ ಸಾಂಬಾರೆಲ್ಲ ಮಾಡಿಕೊಂಡು ಊಟ ಮಾಡಿದರೆ ಆಯಿತು ನೋಡಿ. ಮಧ್ಯಾಹ್ನದ ಕೆಲಸ ಆಗುತ್ತೆ, ಮತ್ತು ಸಂಜೆ ಮತ್ತೆ ಇರೋದೇ ಕೆಲಸ ದಿನ. ಈಗ ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತತ್ತಿಲಿ 4 ಭಾಗ ಮಾಡ್ಕೊಂಡಿದ್ದೀನಿ ನೋಡಿ. ಅದು ಉಂಡೆಗಳನ್ನು ಹಾಗೆ ಇಟ್ಕೊಂಡಿದ್ದೀನಿ. ಒಳಗಿಂದ ಹಳದಿ ಕಲರ್ ಉಂಡೆ ಎಲ್ಲ ಹಾಗೆ ಇಡೀ ಉಂಡೆನೇ ಇಟ್ಕೊಂಡಿದ್ದೀನಿ. ಬಿಳಿ ಭಾಗ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಹಾಕ್ಕೊಂಡಿದ್ದೀನಿ ತತ್ತಿ ಎಲ್ಲ, ಕುದಿಸಿ ತತ್ತಿ ಹಾಕ್ಕೊಂಡಿದ್ದೀನಿ. ಕುದಿ ಬಂದಿದೆ. ಈಗ 2 ತತ್ತಿನ ನಾನು ಹಾಗೆ ಬಿಟ್ಕೋತೀನಿ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನೋಡಿ, ನಾನು ಹಾಗೆ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಇಲ್ಲ, ಮತ್ತೆ ಮಾರ್ಕೆಟಿಗೆ ತುಂಬ ದೂರ ಆಗುತ್ತೆ. ಹೀಗಾಗಿ ಇಲ್ಲ ಅಂತ ಹೇಳಿ ಹಾಗೆ ಮಾಡ್ತಾಯಿದ್ದೀನಿ. ಎಲ್ಲನೂ ನಾವೇ ಮಾಡ್ಕೋಬೇಕು ನೋಡಿ. ಹೀಗಾಗಿ ಏನು ಒಂದು ಐಟಮ್ ಇಲ್ಲ ಅಂದರೂ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ನಮಗೆ ಅದೇ ಬೇಕು ಇದೇ ಬೇಕು ಅಂದರೆ ಆಗಲ್ಲ. ಹೇಗೆ ಬರುತ್ತೋ ಹಾಗೆ ಜೀವನ ಮಾಡೋದು, ಇಲ್ಲ ಅಂದರೆ ನಡೆಯೋದಿಲ್ಲ ನೋಡಿ. ಮಾರ್ಕೆಟ್ ಮೊದಲೇ ದೂರ ಆಗುತ್ತೆ, ಎಲ್ಲಿ ಹೋಗೋದು, ಅದಕ್ಕೆ ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ತತ್ತಿ ನೋಡಿ 2 ಬಿಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಕುದಿ ಬಂದರೆ ಎಲ್ಲನೂ ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತಲೇ ನಾನು ಸೌಟು ತೊಗೊಂಡು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಗಟ್ಟಿ ಆದರೆ ಏನಾಗುತ್ತೆ, ಅದು ರುಚಿ ಬರಲ್ಲ ಸಾರಿಗೆ. ತಿನ್ನೋದಕ್ಕಂತಲೇ ನಾನು 4 ತತ್ತಿನ ಕುದಿಸಿ ಹಾಕಿದ್ದೀನಿ. ಅದಕ್ಕೆ ಮಿಕ್ಸ್ ಆಗಲಿ ಅಂತ ಹೇಳಿ 2 ತತ್ತಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಆಗಿದ್ದರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ. ನೋಡಿ, ಅನ್ನನೂ ಆಗಿದೆ, ಎಲ್ಲ ಸಾರು ಆಗಿದೆ. ಈಗ ನಮ್ಮ ತಾಯಿಯವರಿಗೆ ಊಟಕ್ಕೆ ಬಡಿಸ್ಬೇಕು. ಅವರಿಗೆ ಬಡಿಸಿ ಆಮೇಲೆ ನಾನು ಊಟಕ್ಕೆ ಕೂತ್ಕೋತೀನಿ ನೋಡಿ. ತತ್ತಿ ಸಾರು ಈ ರೀತಿ ಆಗಿದೆ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಚೆನ್ನಾಗಿದ್ದಲ್ಲಿ ಲೈಕನ್ನು ಕೊಡೋದನ್ನು ಮರಿಬೇಡಿ. ಈಗ ನೋಡಿ, ಬಡಿಸಿದ್ದೀನಿ, ಊಟಕ್ಕೆ ರೆಡಿಯಾಗಿದೆ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.